ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್ ಬಗ್ಗೆ. ಸ್ಕಾಟ್ಲ್ಯಾಂಡ್ ಯು ಕೆ ಇದೆಯಲ್ಲ, ಸೊ ಅದರಲ್ಲಿ ನಿಮ್ಗೆ ಏನೆಲ್ಲ ಜಾಬ್ ತುಂಬ ಡಿಮ್ಯಾಂಡ್ಸ್ ಇದೆ, ಮತ್ತು ಅದರ ವೆಬ್ಸೈಟಿಗೆ ನೀವು ಅಪ್ಲೈ ಮಾಡಿದರೆ ಮತ್ತು ಬೇಸಿಕ್ ರಿಕ್ವೈರ್ಮೆಂಟ್ ಏನಂತೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್ ಹೋಗಲಿ ಬೇಸಿಕ್ ರಿಕ್ವೈರ್ಮೆಂಟ್ಸು ಮಿನಿಮಮ್ ಅಟ್ಲೀಸ್ಟ್ ನಿಮಗೆ 12th ಇಲ್ಲಾಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸೊ IELTS ಕೆಲವು ರಿಕ್ವೈರ್ಮೆಂಟ್ಸ್ ಅವ್ರು ಕೇಳ್ತಾರೆ. ಅಟ್ಲೀಸ್ಟ್ ನಿಮ್ಮ ಮಿನಿಮಮ್ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 5 ಬ್ಯಾಂಡ್ಸ್ ಅವರು ಖಂಡಿತ ಬೇಕಾಗುತ್ತೆ. ಸೊ ಇದು ಅಗ್ರಿಕಲ್ಚರ್ ಆ ಕ್ಯಾಟಗರಿಗೆ ಹೋದರೆ ಇರಲ್ಲ. ಸ್ಕಿಲ್ಡ್ ಲೇಬರ್ ಆಗಿ ಯಾವ್ದಾದ್ರು ಹೋಗ್ತಾ ಇದ್ರೆ ಖಂಡಿತ ನಿಮಗೆ ಸೊ ಮಿನಿಮಮ್ 5 ಬ್ಯಾಂಡ್ಸ್ ಇಲ್ಲ 6 ಬ್ಯಾಂಡ್ ಖಂಡಿತ ಕೇಳ್ತಾರೆ. ಸೊ ಹಂಗ IELTS ಮ್ಯಾಕ್ಸಿಮಮ್ 90% ಕಂಪಲ್ಸರಿ ಅಂತ ಹೇಳ್ಬೋದು. ಸೊ ಅಷ್ಟೇ. ಅದಾದ್ಮೇಲೆ TB ಟೆಸ್ಟ್ ಮತ್ತು PC ಅದೆಲ್ಲ ಒನ್ಸ್ ನಿಮ್ಗೆ ಜಾಬ್ ಆಫರ್ ಸಿಕ್ಕಿದ ಮೇಲೆ ಸೊ ಅದೆಲ್ಲ ಆಗಬೇಕಾಗುತ್ತೆ. ಮತ್ತು CV ಬಂದ್ಬಿಟ್ಟು UK ಫಾರ್ಮೆಟ್ CV ಖಂಡಿತ ಬೇಕು. ಬನ್ನಿ CV ಮತ್ತು ಕವರ್ ಲೆಟರ್ ಅದು ಮೇಯ್ನ್ ನಿಮಗೆ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ ನಿಮಗೆ, ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೊ ಯಾವುದೆಲ್ಲ ಈ ಸೆಕ್ಟರ್ ನಿಮಗೆ ತುಂಬ ಡಿಮ್ಯಾಂಡ್ಸ್ ಆಗಿದೆ, ಸೊ ಈ ಸೆಕ್ಟರಲ್ಲಿ ಮಾತ್ರ ನೀವು ಟ್ರೈ ಮಾಡಿದರೆ ಖಂಡಿತ ಸೊ ಸ್ಕಾಟ್ಲ್ಯಾಂಡ್ ಹೋಗ್ಬೋದು, ಇಲ್ಲ ನಿಮಗೆ ಲಂಡನ್ ಬೇಕು ಅಲ್ಲಿ ಕೂಡ ಹೋಗ್ಬೋದು, ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಹೆಲ್ತ್ ಸೆಕ್ಟರ್ ಸಿಕ್ಕಾಬಳೆ ಡಿಮ್ಯಾಂಡ್ ನಿಮಗೆ ಗೊತ್ತಿದೆ. ಸೊ ನರ್ಸಸ್ಗೆಲ್ಲ ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇದೆ, ಮತ್ತು ಡಾಕ್ಟರ್ಸ್ಗೂ ಅಷ್ಟೇ, ಮತ್ತು ಕೇರ್ ಅಸಿಸ್ಟೆಂಟ್ಗಳ ಸಿಕ್ಕಾಬಳೆ ಡಿಮ್ಯಾಂಡ್ಸ್. ಅದರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಮತ್ತೆ ಶೆಫ್ ಇರ್ತಾರಲ್ಲ ಈ ಹೋಟೆಲ್ ಇಂಡಸ್ಟ್ರಿ, ಶೆಫ್ಗೆ ಸಿಕ್ಕಾಬಳೆ, ಮತ್ತು ಕಿಚನ್ ಹೆಲ್ಪರಿಗೆ ಕೂಡ ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇದೆ. ಸೊ ಈ ಶೆಫ್ ಮತ್ತು ಕಿಚನ್ ಹೆಲ್ಪರ್ಗೆಲ್ಲ ಮಿನಿಮಮ್ ನಿಮಗೆ ಓವರಾಲ್ ನಿಮಗೆ 5 ಬ್ಯಾಂಡ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಈ ನರ್ಸಸ್ ಎಲ್ಲ ಬಂದ್ಬಿಟ್ಟು ನೀವು 6 ಬ್ಯಾಂಡ್ಸ್ ಮೇಲೆ ಇರಬೇಕು, ಕೆಲವು 7 ಬ್ಯಾಂಡ್ಸ್ ಕೂಡ ಕೇಳ್ತಾರೆ. ಸೊ ನರ್ಸಸ್ ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇರೋದ್ರಿಂದ ಅದು ಇಂಗ್ಲೀಷ್ ಕಂಟ್ರಿ ಆಗಿರೋದ್ರಿಂದ ಸೊ ನರ್ಸಸ್ಗೆ ಇಂಗ್ಲೀಷ್ IELTS ಖಂಡಿತ ನೀವು ಮಾಡಲೇಬೇಕಾಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ಡಿಮ್ಯಾಂಡ್ಸ್ ಅಂದರೆ ಅಗ್ರಿಕಲ್ಚರ್ ಮತ್ತು ಫ್ರೂಟ್ ಪಿಕ್ಕರ್ಸ್ ಎಲ್ಲ ಸಿಕ್ಕಾಬಳೆ, ಫಾರ್ಮ್ ಲೇಬರ್ಸ್ ಎಸ್ಪೆಷಲಿ ಬಂದ್ಬಿಟ್ಟು ಎಲ್ಲ ಕ್ಯಾಟಗರಿ ಬಂದ್ಬಿಟ್ಟು ಅವರಿಗೆ ಸೊ ಅಷ್ಟು IELTS ಮ್ಯಾಕ್ಸಿಮಮ್ ಕೇಳಲ್ಲ. ಸೀಸನಲ್ ವರ್ಕಿಗೆ ಬರುತ್ತೆ ಇದು ಅಗ್ರಿಕಲ್ಚರ್ ಅಂಡರ್ ಎಲ್ಲ, ಮತ್ತು ನಾರ್ಮಲ್ ಇರೋದ್ರಿಂದ ಇದು ಅನ್ಸ್ಕಿಲ್ಡ್ ಲೇಬರ್ಸ್ ಇರೋದ್ರಿಂದ ಇದು ಸೊ IELTS ಮ್ಯಾಕ್ಸಿಮಮ್ ಕೇಳಲ್ಲ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವೇರೋಸ್ ವರ್ಕರು, ಡೆಲಿವರಿ ಡ್ರೈವರ್ಸು, ಸೊ ಇದೆಲ್ಲ ಬಂದ್ಬಿಟ್ಟು ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಕ್ ಲಿಫ್ಟ್ ಆಪ್ರೇಟರ್, ನಿಮಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟು ಪ್ಲಂಬರು ಮತ್ತು ಕಾರ್ಪೆಂಟರ್ಸು ಇವರಿಗೆಲ್ಲ ಸಿಕ್ಕಾಬಳೆ ಜಾಬ್ಸ್ ಇದೆ. ಸೊ ಅದಾದ್ಮೇಲೆ ರೆಸ್ಟೋರೆಂಟ್ ಫೀಲ್ಡಲ್ಲಿ ಬರೀ ಶೆಫ್ ಮಾತ್ರ ಅಲ್ಲ, ನಿಮಗೆ ತುಂಬ ವೆಯ್ಟರ್ ಆಗ್ಬೋದು, ಬರಿಸ್ತಾ ಆಗ್ಬೋದು, ಬಾರ್ಟೆಂಡರ್ ಆಗ್ಬೋದು, ಶಿಫ್ಟ್ ಮ್ಯಾನೇಜರ್, ಹೋಟೆಲ್ ಮ್ಯಾನೇಜರ್, ರೆಸ್ಟೋರೆಂಟ್ ಮ್ಯಾನೇಜರ್ಸ್ ಇದೆಲ್ಲ ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇದೆ. ಸೊ ಮಿನಿಮಮ್ 5 ಬ್ಯಾಂಡ್ಸ್ ಇದ್ದರೆ ಸಾಕು ರೆಸ್ಟೋರೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡೋದಾದರೆ. ಸೊ ಆರಾಮ ನೀವು ಸೊ ಅದು ಸ್ಕಿಲ್ಡಲ್ಲೇ ಬರುತ್ತೆ, ಬಟ್ IELTS ಎಲ್ಲ ಜಾಸ್ತಿ ಡಿಮ್ಯಾಂಡ್ಸ್ ಇಲ್ಲ. ಮತ್ತು ಮ್ಯಾನೇಜರ್ಸಿಗೆಲ್ಲ ಅಟ್ಲೀಸ್ಟ್ ನೀವು 6 ಬಂದರೆ ಸೊ ವೀಸಾ ತಗೊಳ್ಳಿಕ್ಕೆ ಅಟ್ಲೀಸ್ಟ್ 5 ಇದ್ದರೆ ಸಾಕು, ಬಟ್ ಮ್ಯಾನೇಜರ್ ಲೆವೆಲಿಗೆಲ್ಲ 6 ಬ್ಯಾಂಡ್ಸ್ ಇದ್ದರೆ ನಿಮಗೆ ಡಿಮ್ಯಾಂಡ್ಸ್ ಜಾಸ್ತಿ ಇದೆ ಇಂಟರ್ವ್ಯೂ ಎಲ್ಲ ಫೇಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಸೊ ಅದೊಂದು ಮೇನ್ ಆಗಿರುತ್ತೆ, ಸರಿನಾ. ಸೊ ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅಂದರೆ, ಸೊ ನಾನು ಸ್ಕ್ರೀನ್ಶಾಟ್ ಕೊಡ್ತೀನಿ, ಅದೆಲ್ಲ ಜೆನ್ಯೂನ್ ವೆಬ್ಸೈಟ್ಸ್ ಇದೆ. ಸೊ ಅದ್ರಲ್ಲಿ ಹೋಗ್ಬಿಟ್ಟು ನಿಮ್ಮದು UK ಫಾರ್ಮೆಟ CV ಮತ್ತು ಕವರ್ ಲೆಟರ್ನ ಅಪ್ಲೋಡ್ ಮಾಡ್ತಾ ಬಂದರೆ ಸೊ ಖಂಡಿತ ನಿಮಗೆ ಸಕ್ಸಸ್ ಆದ ಒಂದು 2 to 3 ಮಂತ್ಸ್ ನೀವು ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಬೇಕಾದ್ರೆ ವೀಸಾ ಸ್ಪಾನ್ಸರ್ಶಿಪ್ ಮಾಡ್ತಾರಾ ಇಲ್ವಾ ಅಂತೇಳಿ ಸೊ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಯಾಲ್ರಿ ಎಷ್ಟು, ಏನೋ ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಓಕೆ ಆದಮೇಲೆ ಸೊ ಅದು ಕೀವರ್ಡ್ಸ್ ಏನೆಲ್ಲ ಮ್ಯಾಚ್ ಆಗೋ ಥರ ನಿಮ್ಮ CV ಮತ್ತು ಕವರ್ ಲೆಟರ್ ರೆಡಿ ಮಾಡಿಕೊಂಡು ಸೊ ಖಂಡಿತ ನೀವು ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 to 3 ಮಂತ್ಸ್ ಟ್ರೈ ಮಾಡಿದರೆ ಖಂಡಿತ ನಿಮಗೆ ಸೊ ಜಾಬ್ ಸಿಗೋ ಚಾನ್ಸಸ್ ಇರುತ್ತೆ. ಸ್ಕಾಟ್ಲೆಂಡ್ ಬೇಡ ಅಂದರೆ ನೀವು ಲಂಡನ್ಗೆ ಹೋಗ್ಬೋದು, ಬೇರೆ ಮ್ಯಾನ್ಸ್ಟರ್ ಇದೆ, ತುಂಬ ಇದೆ ಪ್ಲೇಸಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಲ್ಲಿಗೆ ಹೋಗ್ಬೋದು, ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.